ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಅಭಿನಯ ಶಾರದೆ ಬಿ ಸರೋಜಾದೇವಿ ಏನಿಲ್ಲ. ಈ ವಿಚಾರ ಇದೀಗ ಇಡೀ ದೇಶದಾದ್ಯಂತ ಬಹಳ ವೇಗವಾಗಿ ಹಬ್ತಾ ಇದೆ. ಇದರ ಜೊತೆಗೆ ಬಿ ಸರೋಜಾದೇವಿಯವರ ಪತಿ ಯಾರು, ಅವರ ಪತಿ ಸಾವನ್ನಪ್ಪಿದ್ದು ಹೇಗೆ, ಬಿ ಸರೋಜಾದೇವಿಯವರ ಬಗ್ಗೆ ನಿಮಗೆ ಗೊತ್ತಿರದಂತಹ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಕರ್ನಾಟಕ ನ್ಯೂಸ್ ನೈನ್ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ಬಿ ಸರೋಜಾದೇವಿಯವರು ಅಪ್ಪಟ ಒಕ್ಕಲಿಗ ಕುಟುಂಬದಲ್ಲಿ ಹುಟ್ಟಿದಂತಹ ಹೆಣ್ಮಗಳು ಅಂತ ಹೇಳಬಹುದು. ಅಪ್ಪ ಅಮ್ಮನ ಮಾತನ್ನ ಚಾಚು ತಪ್ಪದೆ ಕೇಳ್ತಿದ್ದಂತಹ ಹೆಣ್ಮಗಳು ಈಕೆ. ಹೀಗಿರುವಾಗ ಕನ್ನಡ ಚಿತ್ರರಂಗಕ್ಕೆ ಇವರು ಎಂಟ್ರಿಯನ್ನ ಕೊಡ್ತಾರೆ. ಎಂಟ್ರಿ ಕೊಟ್ಟಾದ್ಮೇಲೆ ಇವರು ಹಿಂತಿರುಗಿ ನೋಡಿದ ಉದಾಹರಣೆಗಳೇ ಇಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಟಿಸ್ತಾರೆ. ಕನ್ನಡದ, ತೆಲುಗಿನ, ತಮಿಳಿನ, ಹಿಂದಿಯ ದಂತಕಥೆ ಅಂತ ಹೇಳಿ ಕರೆಸ್ಕೊಳ್ತಾರೆ. ಸರೋಜಾದೇವಿಯವರು ಹುಟ್ಟಿದ್ದು 1938 ಜನವರಿ 7ನೇ ತಾರೀಕು. ಹೌದು, ಒಕ್ಕಲಿಗ ಕುಟುಂಬದಲ್ಲಿ ಹುಟ್ಟಿದಂತಹ ಇವರ ತಂದೆ ಭೈರಪ್ಪ ಅಂತ ಹೇಳ್ಬಿಟ್ಟು ಇವರು ಅಂದಿನ ಕಾಲದಲ್ಲೇ ಪೊಲೀಸ್ ಆಫೀಸರ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ. ತಾಯಿ ರುದ್ರಮ್ಮ ಇವರು ಗೃಹಿಣಿಯಾಗಿ ಕೆಲಸವನ್ನ ಮಾಡ್ತಿರ್ತಾರೆ. ಈ ದಂಪತಿಯ 4ನೇ ಮಗಳಾಗಿ ಜನಿಸಿದ್ದೆ ನಮ್ಮ ಬಿ ಸರೋಜಾದೇವಿಯವರು. ಹೌದು, ಸರೋಜಾದೇವಿಯವರು ಅಪ್ಪಟ ಒಕ್ಕಲಿಗ ಕುಟುಂಬದಲ್ಲಿ ಜನಿಸಿದ್ರು ಕೂಡ ಇವರಿಗೆ ನಟನೆಯ ಮೇಲೆ ಎಲ್ಲಿಲ್ಲದ ಪ್ರೀತಿ, ಎಲ್ಲಿಲ್ಲದ ಆಸಕ್ತಿ, ಎಲ್ಲಿಲ್ಲದ ಒಲವು. ಹೀಗಾಗಿ ನಟನ ಲೋಕಕ್ಕೆ ಹೋಗ್ತೀನಿ ಅಂತ ಕೇಳ್ತಾರೆ. ಆಗ ಅವ್ರ ತಂದೆ ತಾಯಿ ಒಂದು ಮಾತನ್ನ ಹೇಳ್ತಾರೆ, ಈ ಪ್ರೀತಿ ಪ್ರೇಮ ಇದೆಲ್ಲವನ್ನ ಬಿಟ್ಟು ಹಾಕಿ ನಟನೆ ಕಡೆ ಮಾತ್ರ ಗಮನ ಕೊಡ್ತೀನಿ ಅಂತ ಹೇಳಿದ್ರೆ ಮಾತ್ರ ನೀನು ನಟನೆಗೆ ಹೋಗು, ಇಲ್ಲ ಅಂದ್ರೆ ಬೇಡ. ನಾವ್ ಯಾವ ಹುಡುಗನ್ ತೋರಿಸ್ತೀವೋ ಆ ಹುಡುಗನ್ನೇ ಮದುವೆ ಆಗ್ತೀನಿ ಅಂದ್ರೆ ಮಾತ್ರ ನೀನು ಈ ಒಂದು ಚಿತ್ರರಂಗಕ್ಕೆ ಕಾಲನ್ನ ಇಡಬಹುದು ಅಂತ ಹೇಳ್ತಾರಂತೆ. ಆಗ್ಲೇ ಬಿ ಸರೋಜಾದೇವಿಯವರು ಅಪ್ಪ ಅಮ್ಮನ ಮಾತನ್ನ ಎಂದಿಗೂ ಕೂಡ ತೆಗೆದು ಹಾಕ್ತಿರ್ಲಿಲ್ವಂತೆ. ಅದರಂತೆ ಅಪ್ಪ ಅಮ್ಮ ಹೇಳ್ದಂಗೆ ಚಾಚು ತಪ್ಪದೆ ಎಲ್ಲಿಯೂ ಎಡವದೆ ಚಿತ್ರರಂಗದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಯಶಸ್ಸಿನ ಉತ್ತುಂಗದಲ್ಲಿರುವಾಗ್ಲೇನೆ ಬಿ ಸರೋಜಾದೇವಿಯವರಿಗೆ ಮದುವೆ ನಿಶ್ಚಯವಾಗುತ್ತೆ. ಅದು ಕೂಡ ಕುತೂಹಲಕಾರಿ. ಯಾಕಂತಂದ್ರೆ ಬಿ ಸರೋಜಾದೇವಿಯವರನ್ನ ನೋಡಕ್ ಬಂದಿದ್ದಂತಹ ಹುಡುಗ ಆಗ ಸರೋಜಾದೇವಿಯವರಿಗೆ ಕೇಳ್ತಾರಂತೆ, ನಾನ್ ಬೇರೆ ಕ್ಷೇತ್ರದಲ್ಲಿರೋದು, ನೀವು ನಟನಾ ಕ್ಷೇತ್ರದಲ್ಲಿರೋದು, ಹೆಂಗ್ ಮ್ಯಾಚ್ ಆಗುತ್ತೆ ನಮ್ಮಿಬ್ರಿಗೆ ಅಂತ. ಆಗ ಸರೋಜಾದೇವಿಯವರಿಗೆ ಅವರಮ್ಮ ರುದ್ರಮ್ಮ ಅವರು ಮೊದಲೇ ಹೇಳಿರ್ತಾರಂತೆ, ನಿಮ್ ಹುಡುಗನ ಜೊತೆ ಏನು ಮಾತಾಡಬಾರದು ಅಂತ. ಆ ಮಾತಿಗೆ ಬೆಲೆ ಕೊಟ್ಟು ಹ್ಞೂ ಅಂತ ಅಂದಿದ್ಬಿಟ್ರೆ ಆ ಹುಡುಗನ ಜೊತೆ ಏನು ಮಾತಾಡ್ಲಿಲ್ವಂತೆ. ಅಷ್ಟರ ಮಟ್ಟಿಗೆ ಅಪ್ಪ ಅಮ್ಮ ಹಾಕಿದ ಗೆರೆಯನ್ನ ದಾಟದೆ ಅಂದಿನ ಕಾಲಘಟ್ಟದಲ್ಲಿ ಯುವತಿಯರಿಗೆ ಸ್ಫೂರ್ತಿಯಾಗಿ ನಿಂತಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದು ಚಿತ್ರರಂಗದಲ್ಲಿರಬಹುದು, ವೈಯಕ್ತಿಕ ಜೀವನದಲ್ಲಿರಬಹುದು, ಎರಡರಲ್ಲೂ ಕೂಡ ಅಪರಂಜಿ, ಶುದ್ಧ ಬಂಗಾರ ಅಂತ ಹೇಳಬಹುದು. ಅಷ್ಟರ ಮಟ್ಟಿಗೆ ತಮ್ಮ ಹೆಸರನ್ನ ಉಳಿಸ್ಕೊಂಡಿದ್ರು. ಇನ್ನು ಕನ್ನಡ ಚಿತ್ರರಂಗದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಅಂತ ಕರೆಸ್ಕೊಳ್ತಕ್ಕಂಥ ಬಿ ಸರೋಜಾದೇವಿಯವರು 1967ರ ಸಮಯದಲ್ಲಿ ಯಶಸ್ಸಿನ ಉತ್ತುಂಗದಲ್ಲಿರ್ತಾರೆ. ತಮಿಳಿನ ಸೂಪರ್ ಸ್ಟಾರ್ MGR ಅವರ ಜೊತೆಗೆ 26 ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡಿರ್ತಾರೆ. ಜೊತೆಗೆ ಶಿವಾಜಿ ಗಣೇಶನ್ ಅವರ ಜೊತೆಗೆ 22 ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ತಾರೆ. ಜಮಿನಿ ಗಣೇಶನ್ ಅವ್ರ ಜೊತೆಗೆ 17 ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು, ಕನ್ನಡದಲ್ಲಿ ಸಾಕಷ್ಟು ಆಫರ್ಗಳು, ಬಹಳ ಉನ್ನತ ಮಟ್ಟದ ಒಂದು ಸಂಭಾವನೆಯನ್ನ ತೆಗೆದುಕೊಳ್ತಿದ್ದಂತಹ ನಟಿಯಾಗಿ ಗುರುತಿಸ್ಕೊಂಡಿರ್ತಾರೆ 1967ರಲ್ಲಿ. ಆ ಒಂದು ಸಮಯದಲ್ಲೇನೆ ನಮ್ಮ ಬಿ ಸರೋಜಾದೇವಿಯವರಿಗೆ ಮದುವೆ ನಿಶ್ಚಯವಾಗುತ್ತೆ. ಹೌದು, ಆಗ ಸರೋಜಾದೇವಿಯವರಿಗೆ 29 ವರ್ಷ ವಯಸ್ಸು. ಅಂದ್ರೆ 1967 ಮಾರ್ಚ್ 1ನೇ ತಾರೀಕು ಸರೋಜಾದೇವಿಯವರನ್ನ ನೋಡ್ಲಿಕ್ಕೆ ಮನೆಗೆ ಒಬ್ಬ ಹುಡುಗ ಬರ್ತಾರೆ. ಅದು ಕೂಡ ಅಪ್ಪ ಅಮ್ಮ ಹುಡುಕದಂತಹ ಹುಡುಗ. ಹೌದು, ಅವರ ಹೆಸರು ಶ್ರೀಹರ್ಷ ಅಂತ ಅಂದ್ಬಿಟ್ಟು. ಇವರು ಮೆಕ್ಯಾನಿಕಲ್ ಎಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ. ಇವರು ಕನ್ನಡದ ಸೂಪರ್ ಸ್ಟಾರ್ ಬಿ ಸರೋಜಾದೇವಿಯವರನ್ನ ನೋಡಕ್ ಆಗ್ಲೇ ನಾನು ಹೇಳದ್ನಲ್ಲ ಅದೇ ಮಾತನ್ನ ಕೇಳ್ತಾರೆ. ನಾನು ಎಂಜಿನಿಯರು, ನೀವು ಆಕ್ಟರು, ನಮ್ಮಿಬ್ರಿಗೂ ಸೆಟ್ ಆಗುತ್ತಾ ಅಂತ ಕೇಳಿದಾಗ ಹ್ಞೂ ಅಂತ ಹೇಳ್ತಾರಂತೆ. ಅದು ಅಮ್ಮನ ಮಾತಿಗೆ ಬೆಲೆ ಕೊಟ್ಟು.
ಇವರು ಒಪ್ಪಿಗೆ ಸೂಚಿಸಿದ ಮೇಲೆ ಮನೆಯಲ್ಲೇ ಸರಳವಾಗಿ ನಿಶ್ಚಿತಾರ್ಥವನ್ನ ಮಾಡಿ ಮುಗಿಸ್ತಾರೆ. ಅದಾದ ನಂತರ ಬೆಂಗಳೂರಿನ ಪ್ರತಿಷ್ಠಿತ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಇವರ ಮದುವೆ ಅದ್ಧೂರಿಯಾಗಿ ನಡೆಯುತ್ತೆ. ಅದಾದ ನಂತರನೂ ಕೂಡ ನಮ್ಮ ಬಿ ಸರೋಜಾ ದೇವಿಯವರು ಯಾವುದೇ ಕಾರಣಕ್ಕೂ ಕೂಡ ನಟನೆಯಿಂದ ಹಿಂಸರಿಯೋದಿಲ್ವಂತೆ. ಅದಕ್ಕೆ ಶ್ರೀಹರ್ಷ ಅವರ ಸಪೋರ್ಟ್ ಕೂಡ ಅಷ್ಟರ ಮಟ್ಟಿಗೆ ಇರುತ್ತಂತೆ. ಹೌದು, ನಟನೆಯ ನಂತರವೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನಮ್ಮ ಬಿ ಸರೋಜಾ ದೇವಿಯವರು ನಟಿಸ್ತಾರೆ. ಇದಕ್ಕೆ ಕಾರಣ ರಾಜೇಶ್ ಖನ್ನಾ. ಹೌದು, ರಾಜೇಶ್ ಖನ್ನಾ ಅವರು ಶ್ರೀಹರ್ಷ ಅವರನ್ನ ಭೇಟಿ ಮಾಡಿ, ಸರೋಜಾ ದೇವಿಯವರು ಅದ್ಭುತವಾದ ಪ್ರತಿಭೆ, ಅವರು ಯಾವುದೇ ಕಾರಣಕ್ಕೂ ಕೂಡ ಸಿನಿಮಾ ರಂಗದಿಂದ ಹಿಂದೆ ಸರಿಬಾರದು, ಅವರು ನಟಿಸಬೇಕು ಅಂತ ಹೇಳ್ತಾರಂತೆ. ಅವರ ಮಾತಿಗೆ ಬೆಲೆ ಕೊಟ್ಟು ಶ್ರೀಹರ್ಷ ಅವರನ್ನು ಕೂಡ ಇವರ ಬೆಂಬಲವಾಗಿ ನಿಲ್ತಾರೆ. ತಾಯಿ ಬೇಡ ಅಂದ್ರೂ ಕೂಡ ಪತಿ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ದಂತಕಥೆ ಆಗ್ತಾರೆ ಬಿ ಸರೋಜಾದೇವಿ. ಯಾಕಂತಂದ್ರೆ ಇವರಿಗೆ ಪದ್ಮಶ್ರೀ ಇರಬಹುದು, ಪದ್ಮಭೂಷಣ ಇರಬಹುದು, ಈ ಎಲ್ಲಾ ಪ್ರಶಸ್ತಿಗಳು ಕೂಡ ಬಂದಿದ್ದು ಮದುವೆಯ ನಂತರ ನಟಿಸಿದ ಚಿತ್ರಗಳಿಗೋಸ್ಕರ. ಹೌದು, ಇವರು ಸಾಕಷ್ಟು ಚಿತ್ರಗಳಲ್ಲಿ ನಟಿಸ್ತಾರೆ. ಶ್ರೀನಿವಾಸ ಕಲ್ಯಾಣ ಇರಬಹುದು, ಬಬ್ರು ವಾಹನ ಇರಬಹುದು, ಭಾಗ್ಯವಂತರು ಇರಬಹುದು, ಮಲ್ಲಮ್ಮನ ಪವಾಡ ಇರಬಹುದು, ನ್ಯಾಯವೇ ದೇವರು ಇರಬಹುದು, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಇವರು ಮದುವೆಯ ನಂತರ ನಟಿಸ್ತಾರೆ. ಆದರೆ ಇವರಿಗೆ 1985ನೇ ಇಸ್ವಿ ಆಘಾತಕಾರಿ ಇಸ್ವಿ ಅಂತ ಹೇಳಬಹುದು. ಪತಿ ಅನಾರೋಗ್ಯಕ್ಕೆ ಒಳಗಾಗ್ತಾರೆ, ಶ್ರೀಹರ್ಷ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಅದಾದ ನಂತರ ಕೇವಲ ಒಂದೇ ವರ್ಷದ ಅಂತರದಲ್ಲಿ 1986ರಲ್ಲಿ ಹಾರ್ಟ್ ಅಟ್ಯಾಕ್ ನಿಂದ ಪತಿ ಶ್ರೀಹರ್ಷ ವಿಧಿವಶರಾಗ್ತಾರೆ. ವಿಧಿವಶರಾಗ್ತಿದ್ದಂತೆ ಈ ಸುದ್ದಿಯನ್ನ ಕೇಳಿದಂತಹ ಸರೋಜಾ ದೇವಿಯವರು ಎಷ್ಟರ ಮಟ್ಟಿಗೆ ಕಂಗೆಟ್ಟು ಹೋಗಿರ್ತಾರೆ ಅಂತ ಹೇಳಿದ್ರೆ, ತಮ್ಮ ಫಿಯಾಟ್ ಕಾರನ್ನ ಜಜ್ಜಿ ಹಾಕ್ಬಿಟ್ಟು ಕಿರಿಚ್ಕೊಳ್ತಾರಂತೆ, ತಮ್ಮ ಗಂಡ ತೀರ್ಕೊಂಡ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು. ಅಷ್ಟರ ಮಟ್ಟಿಗೆ ಆಘಾತಕ್ಕೊಳಗಾಗ್ತಾರಂತೆ. ಅದಾದ ನಂತರ ಯಾವುದೇ ಸಿನಿಮಾಗಳಲ್ಲೂ ಕೂಡ ನಟಿಸೋದಿಲ್ಲ. ಬಟ್ ವಿಧಿ ಇಲ್ಲ, ಇವರ ಪತಿ ಸಾಯೋಕ್ಕೂ ಮುಂಚೆ 8 ಸಿನಿಮಾಗಳಿಗೆ ಸಹಿ ಹಾಕ್ಬಿಟ್ಟಿರ್ತಾರಂತೆ, 19 ನಟಿಸಿರ್ತಾರಂತೆ. ಹೀಗಾಗಿ ಪತಿ ಸಾವಿನ ನಂತರ 1 ವರ್ಷ ಬ್ರೇಕ್ ಅನ್ನ ತೆಗೆದುಕೊಂಡು ಮತ್ತೆ 1987ರಲ್ಲಿ ಆ 8 ಚಿತ್ರಗಳನ್ನ ಪೂರ್ಣಗೊಳಿಸ್ತಾರೆ. ಅದಾದ ನಂತರ 5 ವರ್ಷ ಮತ್ತೆ ಚಿತ್ರರಂಗಕ್ಕೆ ಎಂಟ್ರಿ ಕೊಡೋದಿಲ್ಲ. 5 ವರ್ಷದ ನಂತರ 1993ರಿಂದ ಪೋಷಕ ಪಾತ್ರಗಳಿಗೆ ಎಂಟ್ರಿಯನ್ನ ಕೊಡ್ತಾರೆ. ಅದಾದ ನಂತರ ಇಲ್ಲಿಯವರೆಗೂ ಕೂಡ ನಟನೆಯನ್ನ ಮಾಡ್ಕೊಂಡು ಬಂದ್ರು. ಆದ್ರೆ ಎಂದಿಗೂ ಕೂಡ ಅವ್ರ ಅಪ್ಪ ಅಮ್ಮ ಹೇಳಿದ್ರು ಮತ್ತೊಂದು ಮದುವೆ ಆಗುವಂತ ಅವ್ರ ಮದುವೆ ಆಗ್ಲಿಲ್ಲ. ಅರಿಶಿನ ಕುಂಕುಮಕ್ಕೆ ಯಾರು ನನ್ನನ್ನ ಕರೆಯಲ್ಲ, ಶುಭ ಸಮಾರಂಭಗಳಿಗೆ ಯಾರು ನನ್ನ ಕರೆಯಲ್ಲ ಅನ್ನೋ ಕೊರಗು ಇದ್ರೂ ಕೂಡ ಸರೋಜಾ ದೇವಿಯವರು ತಮ್ಮ ಪತಿ ಶ್ರೀಹರ್ಷ ಸ್ಥಾನಕ್ಕೆ ಬೇರೆ ಯಾರನ್ನು ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಇಲ್ಲಿಯವರೆಗೂ ಕೂಡ ಒಬ್ಬಂಟಿಯಾಗಿ ಜೀವನವನ್ನ ನಡೆಸಿದ್ದಾರೆ. ನಿಜಕ್ಕೂ ಇವರು ನಮ್ಮ ಕನ್ನಡ ಚಿತ್ರರಂಗದ ದಂತಕಥೆಯೇ ಸರಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.